ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕನ್ನಡ ತಂತ್ರಾಂಶದ ಈ ಒಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ನಿಮ್ಮ ಸ್ನೇಹಿತ ಬಾಳೇಶ್ ಮಾತಾಡ್ತಿದ್ದೀನಿ ಸ್ನೇಹಿತರೆ. ಹಾಗೆ ಇನ್ನು ನಮ್ಮ ಕನ್ನಡ ತಂತ್ರಾಂಶದ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಆರಂಭಿಸೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಾನು ಇವತ್ತು ನಿಮಗೆ ಯಾವುದೇ ಆ್ಯಪ್ನ ಒಂದು ಪರಿಚಯ ಮಾಡಿಕೊಡೋದಕ್ಕಾಗಿ ಬಂದಿಲ್ಲ. ಇವತ್ತಿನ ದಿವಸ ನಾನು ಬಂದಿರುವಂಥದ್ದು ನಮಗೆ ಇರುವಂಥ ಒಂದು ಏನಪ್ಪ ಅಂತ ಕೇಳಿದ್ರೆ ಒಂದು ಆ್ಯಪ್ ಇದೆ. ಅದನ್ನು ನಾವು ಫೋನ್ಪೇ ಅಲ್ಲಿ ನಾವು ಹೊಸ ಆಪ್ಷನ್ ಆ್ಯಡ್ ಆಗಿದೆ ಸ್ನೇಹಿತರೆ. ಆ ಫೋನ್ಪೇಯಲ್ಲಿ ನಾವು ಪಿನ್ ಹಾಕದೇ ನಾವು ಹಣವನ್ನು ಪೇ ಮಾಡ್ಬೋದಾಗಿದೆ ಸ್ನೇಹಿತರೆ. ಪಾಸ್ವರ್ಡ್ ಹಾಕದೆ ನಾವು ಹಣವನ್ನು ಪೇ ಮಾಡ್ಬೋದು ಸ್ನೇಹಿತರೆ ಯಾರಿಗಾದರೂ ನಾವು. ಅದೇ ಹೇಗೆ ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತ ನೋಡೋಣಲ್ಲ ಸ್ನೇಹಿತರೆ. ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಯಾವ ರೀತಿ, ಅದರಿಂದ ಏನೆಲ್ಲ ಪ್ರಯೋಜನಗಳಾಗ್ತದೆ ಅಂತ ನೋಡ್ಕೊಳ್ಳೋಣಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಾವು ಇತ್ತೀಚೆಗೆ ಫೋನ್ಪೇಯಲ್ಲಿ ಪಿನ್ ಹಾಕಿ ನಾವು ಹಣ ಪೇ ಮಾಡ್ತೀವಿ. ಇದೇನಪ್ಪ ಹಿಂಗೆ ಹೇಳ್ತಿದ್ದಾರೆ ಇವರು, ಪಿನ್ ಹಾಕದೆ ಹಣವನ್ನು ಪೇ ಮಾಡುವಂಥ ಆಪ್ಷನ್ ಯಾವ್ದು ತೊಗೊಂಡ್ಬಿಟ್ಟಿದ್ದಾರೆ ಅಂತ ಕೇಳ್ತಿದ್ದೀರಲ್ಲ ನೀವು. ಹೌದು ಸ್ನೇಹಿತರೆ, ಈಗ ನಾವು ಬಯೋಮೆಟ್ರಿಕ್ ಮೂಲಕವಾಗಿ ಹಣ ಪೇ ಮಾಡ್ಬೋದು ಸ್ನೇಹಿತರೆ. ಒಂದು ಬಯೋಮೆಟ್ರಿಕ್ ಸ್ಕ್ಯಾನ್ ಮಾಡಿದರೆ ಸಾಕು ಸ್ನೇಹಿತರೆ. ಅದರ ಮೂಲಕವಾಗಿ ನಾವು ಇನ್ನೊಬ್ಬರಿಗೆ ಹಣವನ್ನು ಪೇ ಮಾಡ್ಬೋದು. ಅಪ್ ಟು ಮಿನಿಮಮ್ 5,000ವರೆಗೂ ಹಣ ನಾವು ಪೇ ಮಾಡ್ಬೋದು. 6,000 ಹಾಕಿದರೆ ಅದು ತಗೊಳ್ಳಲ್ಲ ಸ್ನೇಹಿತರೆ. ಮಿನಿಮಮ್ 5,000 ರುಪೀಸ್ಗೆ ಮಾತ್ರ ಆ್ಯಕ್ಟಿವೇಟ್ ಮಾಡಿಕೊಳ್ಳೋದಕ್ಕಾಗಿ ಹೇಳ್ತಾಯಿದ್ದೆ ಸ್ನೇಹಿತರೆ. ಓಕೆ, ಅದನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು, ಅದಕ್ಕೆ ಏನೆಲ್ಲ ಹಂತಗಳನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಾನೀಗ ಫೋನ್ಪೇ ಆ್ಯಪ್ ಓಪನ್ ಮಾಡ್ತೀನಿ ಸ್ನೇಹಿತರೆ. ಫೋನ್ಪೇ ಇಲ್ಲಿದ್ದೀನಿ ಸ್ನೇಹಿತರೆ. ಈಗ ನೋಡಿ ಇಲ್ಲಿ ಸ್ನೇಹಿತರೆ, ಈಗ ನೋಡಿ ಇಲ್ಲಿ ಮ್ಯಾನೇಜ್ ಪೇಮೆಂಟ್ ಅನ್ನೋ ಕಡೆಗೆ ನಾವು ಹೋಗಬೇಕು ಸ್ನೇಹಿತರೆ. ಸ್ವಲ್ಪ ಇನ್ಎಕ್ಸೆಸಿಬಲ್ ಇದೆ. ಹಾಂ ಸ್ನೇಹಿತರೆ, ಸಿಕ್ಕಿದೆ. ಇಲ್ಲಿ ಮ್ಯಾನೇಜ್ ಪೇಮೆಂಟ್ ಅಂತ ಸಿಕ್ಕಿದೆ. ಇದು ಡಿಸೇಬಲ್ ಆಗಿರುತ್ತೆ. ಇವತ್ತರ ಪಕ್ಕದಲ್ಲಿ ನಾವು ನೋಡಬೇಕಾದ್ರೆ ವಿ ವಾಲ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ವಿ ವಾಲ್ ಒಳಗಡೆ ಹೋಗಬೇಕಾಗತ್ತೆ. ನಾನು ಹೋದೆ ಸ್ನೇಹಿತರೆ. ಈಗ ವಿ ವಾಲ್ ಒಳಗಡೆ ಇಲ್ಲಿ ಎಕ್ಸ್ಪ್ಲೋರ್ ಬೈ ಟಚ್ ಮಾಡ್ತೀನಿ. ಮ್ಯಾನೇಜ್ ಪೇಮೆಂಟ್ ಅಂತಿದೆ ನೋಡಿ. ಎಲ್ಲ ಬೇಡಿ ಹಾಗೆ. ಹಾಂ, ಮೋರ್ ಆಪ್ಷನ್ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಸ್ನೇಹಿತರೆ. ನ್ಯೂ ಬಯೋಮೆಟ್ರಿಕ್ ಪೇ ಅಂತ ಇದೆ ನೋಡಿ ಸ್ನೇಹಿತರೆ. ಇದರ ಅಕ್ಕಪಕ್ಕದ ಆಪ್ಷನ್ಗಳು ಏನಿದೆ ಅಂತ ನೋಡ್ಕೊಂಬರೋಣಲ್ಲ ಸ್ನೇಹಿತರೆ. UPI ಬ್ಯಾಂಕ್ ಅಕೌಂಟ್ ಮತ್ತು ಮೋರ್ ಆಪ್ಷನ್ ಪಕ್ಕದಲ್ಲಿ ಇರುವಂಥ ಮಿಡಲ್ ಆಪ್ಷನ್ನು ಬಯೋಮೆಟ್ರಿಕ್ ಪೇ ಅಂತ ಆಪ್ಷನ್ ಇದೆ ಸ್ನೇಹಿತರೆ. ಈಗ ನಮಗೆ ಇದೇ ಬೇಕಾಗಿರೋದು ಸ್ನೇಹಿತರೆ. ಇದರಲ್ಲಿ ಹೋಗ್ತೀನಿ ಸ್ನೇಹಿತರೆ. ಈಗ ನಾನು ಇದರೊಳಗಡೆ ಟ್ಯಾಬ್ ಮಾಡ್ತೀನಿ ನೋಡಿ. ಈಗ ಟ್ಯಾಬ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕೆಂಬುದಾಗಿ ನೋಡ್ಕೊಳ್ರಿ. ಇದರೊಳಗಡೆ ಹೋಗಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನೋಡಿ ಸ್ನೇಹಿತರೆ, ಇನ್ನೊಂದು ಏನಪ್ಪ ಅಂತ ಕೇಳಿದರೆ ಇದರಲ್ಲಿ ಸದ್ಯಕ್ಕೆ 4 ಡಿಜಿಟ್ಸ್ ಇರುವಂಥ ಬ್ಯಾಂಕ್ ಪಿನ್ನು ಯಾವುದಿರುತ್ತೋ ಅದು ಮಾತ್ರ ಸದ್ಯಕ್ಕೆ ಆ್ಯಕ್ಟಿವೇಟ್ ಆಗ್ತಾಯಿದೆ. ನಂದು 3 ಬ್ಯಾಂಕ್ಸ್ ಇತ್ತು ಸ್ನೇಹಿತರೆ. ಅದರಲ್ಲಿ ಒಂದು ಬ್ಯಾಂಕ್ದು ನಂದು 6 ಡಿಜಿಟ್ ಪಿನ್ ಅಂತ ಇತ್ತು ಸ್ನೇಹಿತರೆ. ಅದು ಆ್ಯಕ್ಟಿವೇಟ್ ಆಗ್ತಾಯಿಲ್ಲ. ನಾನು ಸದ್ಯಕ್ಕೆ 2 ಬ್ಯಾಂಕ್ದು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ.
ಬಯೋಮೆಟ್ರಿಕ್ನ 4 ಡಿಜಿಟ್ಸ್ ಪಿನ್ ಇರೋ ಬ್ಯಾಂಕ್ ಅದು ಬ್ಯಾಂಕ್ ಆಫ್ ಬರೋಡಾ ಮತ್ತು ಇಂಡಿಯನ್ ಬ್ಯಾಂಕ್ದು ಸ್ನೇಹಿತರೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ದು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕೆ ನೋಡಿದೆ, ಅದು ಆಗ್ತಿಲ್ಲ ಸ್ನೇಹಿತರೆ. ನಾಟ್ ಅವೈಲೇಬಲ್ ದಿಸ್ ಪೇಮೆಂಟ್ ಮೆಥಡ್ ಅಂತ ಬರ್ತಾಯಿದೆ. ಈಗ ಸದ್ಯಕ್ಕೆ ನಾನು ಬ್ಯಾಂಕ್ ಆಫ್ ಬರೋಡಾದು ಯಾವ ಥರ ಆ್ಯಕ್ಟಿವೇಟ್ ಮಾಡಿಕೊಡೋದು ಮತ್ತು ತೋರಿಸ್ತೀನಿ ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡೋಣ, ನೋಡ್ತೀನಿ ಈಗ. ನೋಡಿ ಸ್ನೇಹಿತರೆ, ಹೋಗ್ತೀನಿ ಈಗ. ಆ್ಯಕ್ಟಿವೇಟ್ ಅಂತಿದೆ ನೋಡಿ ಸ್ನೇಹಿತರೆ. ನೋಡಿ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಪಕ್ಕದಲ್ಲಿ ಇಂಡಿಯನ್ ಬ್ಯಾಂಕ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಆ್ಯಕ್ಟಿವೇಟ್ ಎತ್ತು ಅಂತಂದರೆ ಬಯೋಮೆಟ್ರಿಕ್, ನಿಮಗೆ ಡಿಆಕ್ಟಿವೇಟ್ ಅಂತ ಬರುತ್ತೆ ಸ್ನೇಹಿತರೆ ನಿಮಗೆ. ಓಕೆ, ಈಗ ನಾನು ನೋಡಿದ್ನು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ 4 1378 ನಂಬರ್ನು ಹೇಳ್ತಾ ಇದೆ. ನಾಟ್ ಅವೈಲೇಬಲ್ ಆನ್ ದಿಸ್ ಪೇಮೆಂಟ್ ಮೆಥಡ್ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಹೌದಲ್ಲ ಸ್ನೇಹಿತರೆ? ಓಕೆ, ಈಗ ನಾನು ಬ್ಯಾಂಕ್ ಆಫ್ ಬರೋಡಾದು ಡಿಆಕ್ಟಿವ್ ಇದೆ ನಂದು. ಬ್ಯಾಂಕ್ ಆಫ್ ಬರೋಡಾದು ಡಿಆಕ್ಟಿವೇಟ್ ಇರೋದ್ರಿಂದ ನಾನು ಆ್ಯಕ್ಟಿವ್ ಮಾಡಿ ತೋರಿಸ್ತೀನಿ ನಿಮಗೆ ಇವಾಗ. ಓಕೆ, ಸೊ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳಿಬಿಟ್ಟು ಹೇಳ್ತಾ ಇದೆ. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ತೋರಿಸ್ತೀನಿ. ಆ್ಯಕ್ಟಿವೇಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈಗ ಡಿಆಕ್ಟಿವೇಟ್ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಯು ಪಿ ಐ ಪಿನ್ ನಾವು ಸೆಟ್ ಮಾಡಿದರೆ ಮಾತ್ರ ಆ್ಯಕ್ಟಿವೇಟ್ ಆಗ್ತದೆ, ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇದೆ ಸ್ನೇಹಿತರೆ. ಇದು ಹಾಗೆ ಬಿಡಿ. ನೋಡಿ ಸ್ನೇಹಿತರೆ, ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳಿಬಿಟ್ಟು ಫಿಂಗರ್ ಪ್ರಿಂಟ್ ಸೇವ್ ಆಗಿದ್ದರೆ ಮಾತ್ರ ಇದು ಯೂಸ್ ಮಾಡೋಕ್ಕಾಗತ್ತೆ ಅಂತ ಆಪ್ಷನ್ಸು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇವಾಗ. ಓಕೆ, ಈಗ ನೋಡಿ ಅಗ್ರಿ ಆ್ಯಂಡ್ ಆ್ಯಕ್ಟಿವೇಟ್ ಅಂತ ಇದೆ ಸ್ನೇಹಿತರೆ. ಇದರ ಪಕ್ಕದಲ್ಲಿ ಓಕೆ, ಅದು ಬಿಡಿ. ಅಗ್ರಿ ಆ್ಯಂಡ್ ಆ್ಯಕ್ಟಿವೇಟ್ ಇದೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ಅಗ್ರಿ ಆ್ಯಂಡ್ ಆ್ಯಕ್ಟಿವೇಟ್. ಇಲ್ಲಿ ನಮ್ಮ ಯು ಪಿ ಐ ಪಿನ್ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಯು ಪಿ ಐ ಪಿನ್ ಹಾಕ್ತೀನಿ ನಾನು ಇವಾಗ. ಇಲ್ಲಿ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಸ್ಕ್ಯಾನ್ ಯುವರ್ ಫಿಂಗರ್ ಪ್ರಿಂಟ್ ವಿತ್ ಬಯೋಮೆಟ್ರಿಕ್ ಅಂತ ಹೇಳ್ತದೆ ಸ್ನೇಹಿತರೆ. ನೋಡಿ ಕೇಸ್ ಕೊಡಿ. ನೋಡಿ ಸ್ನೇಹಿತರೆ, ನಾನು ಹೇಗೆ ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ. ಈಗ ಫಿಂಗರ್ ಪ್ರಿಂಟ್ ಕೊಡ್ತಾ ಇದ್ದೀನಿ. ಕೊಟ್ಟೆ ಸ್ನೇಹಿತರೆ, ತಗೊಳ್ತು ಸ್ನೇಹಿತರೆ. ಇವಾಗ ಸಕ್ಸಸ್ಫುಲಿ ಆ್ಯಕ್ಟಿವೇಟ್ ಆಗಿದೆ ಅಂತಲೂ ಕೂಡ ಹೇಳಲ್ಲ ಅದು ಸ್ನೇಹಿತರೆ. ನಾವೇ ಚೆಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ, ಆ್ಯಕ್ಟಿವೇಟ್ ಆಗಿದೆಯೋ ಇಲ್ಲ ಅಂಥೇಳಿ ಖುದ್ದಾಗಿ. ಹಾಂ ಸ್ನೇಹಿತರೆ, ಹಾಗಾದರೆ ಆ್ಯಕ್ಟಿವೇಟ್ ಬಯೋಮೆಟ್ರಿಕ್ ಅಂತ ಬರ್ತಾಯಿತ್ತು. ಈಗ ಬ್ಯಾಂಕ್ ಆಫ್ ಬರೋಡಾ ಪಕ್ಕದಲ್ಲಿ ಡಿಆಕ್ಟಿವೇಟ್ ಅಂತ ಬರ್ತಾಯಿದೆ ಸ್ನೇಹಿತರೆ. ಹಾಗಾದರೆ ಇದು ಒಂದು ಪ್ರಯೋಗನೂ ಕೂಡ ಮಾಡಿ ನೋಡೋಣಲ್ಲ ಸ್ನೇಹಿತರೆ, ಯಾರಿಗಾದರೂ ಹಣ ಕಳಿಸೋದಕ್ಕಾಗಿ ನಾವು. ಓಕೆ, ನೋಡೋಣ ಸ್ನೇಹಿತರೆ. ಈಗ ನಾನು ಸೆಲ್ಫ್ ಟ್ರಾನ್ಸ್ಫರ್ ಮೂಲಕವಾಗಿ ನಾನು ಹಣ ಪೇ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಓಕೆ, ಇನ್ನೊಂದು ಮಿನಿಮಮ್ 5,000ವರೆಗೂ ಮಾತ್ರ ಹಾಕಬೇಕು. 6,000 ಹಾಕಿದರೆ ಪೇ 6,000 ಮಾತ್ರ ಹೇಳ್ತದೆ. ಮತ್ತು 5,000 ಒಳಗಡೆ ಅಮೌಂಟು ಮಿನಿಮಮ್ 5,000 ಹಾಕಿದರೆ ಪೇ ವಿತ್ ಬಯೋಮೆಟ್ರಿಕ್ 5,000 ಅಂತ ಹೇಳ್ತದೆ. ನಾನು ಇವಾಗ ಸದ್ಯಕ್ಕೆ ನೋಡ್ತೀನಿ, ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ ನಿಮಗೆ. ಪ್ರಯೋಗ ಮಾಡಿ ನಾನು ಸೆಲ್ಫ್ ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈಗ ಎಲ್ಲ ಬ್ಯಾಕ್ ಬಂತು. ಓಕೆ ಬಂತು.
Reasons. There is no Follow. ಫೋನ್ಪೇ ಓಪನ್ ಮಾಡಿದೆ ಸ್ನೇಹಿತರೆ. ಸೆಲ್ಫ್ ಟ್ರಾನ್ಸ್ಫರಲ್ಲಿ The mobile. The bank end. Self-A/C. ಸೆಲ್ಫ್ ಎಸ್ ಸಿ ಬ್ಯಾಂಕ್ ಆ್ಯಂಡ್ ಸೆಲ್ಫ್ ಎಸ್ ಸಿ ಅಂತಿದೆ ನೋಡಿ. Receive. The bank end. Self-A/C. ಸೆಲ್ಫ್ ಎಸ್ ಸಿ. ಓಕೆ, ಅದರೊಳಗಡೆ ಹೋಗ್ತೀನಿ. Follow. 0 wait times add recipient. Education. The self-bank account. The self-bank account. ನೋಡಿ ಇಲ್ಲಿ Follow. Help. The self-bank account. Payment to. Bank of Baroda 8327. Addy. India Post Payment Bank 1378. Corporate Office. India Bank 8556. Elba. ಓಕೆ, ನಾನು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿಗೆ India Post Payment Bank 1378. Corporate Office. ಹಣವನ್ನು ವರ್ಗಾಯಿಸ್ಕೊಳ್ತೀನಿ ಸ್ನೇಹಿತರೆ. Showing numeric password keyboard. ಇಲ್ಲಿ ಫಸ್ಟು ನಿಮಗೆ 6000 ಹಾಕೋದಕ್ಕಾಗಿ ತೋರಿಸ್ತೀನಿ. ನಿಮಗೆ 6000 ಹಾಕಿ ತೋರಿಸ್ತೀನಿ ನಿಮಗೆ ಫಸ್ಟ್ ಇವಾಗ. 4 5 6 6. Delete. 0 0 0 0. Next. Editing. Add a message open parent optional. Proceed to pay. ಈಗ ಪ್ರೊಸೀಡ್ ಟು ಪೇ ಕೊಡ್ತೀನಿ ನೋಡಿ. Proceed to pay. Keep. Total payable. 6. Close. Button. Bank accounts. Bank of Baroda 8327. Selected. Indian Bank. Not selected. Radio button. Add payment methods. Add bank accounts. Pay 6000. ಹಾಂ, ನೋಡಿ ಸ್ನೇಹಿತರೆ, ಇಲ್ಲಿ ಪೇ 6000 ಅಂತ ಮಾತ್ರ ಹೇಳ್ತಾ ಇದೆ. ಅದೇ ನಾವು 5000 ಒಳಗಡೆ ಅಥವಾ ಮಿನಿಮಮ್ 5000 ಹಾಕಿದ್ದೀವಿ ಅಂತಂದರೆ ಅದು ಪೇ ವಿತ್ ಬಯೋಮೆಟ್ರಿಕ್ 5000 ಅಂತ ಹೀಗೆಲ್ಲ ಹೇಳ್ತದೆ ಸ್ನೇಹಿತರೆ. ಈಗ ಬ್ಯಾಕ್ ಬರ್ತೀನಿ, ಅದನ್ನು ಪೇ ಮಾಡಲ್ಲ, ಬಯೋಮೆಟ್ರಿಕ್ ಮೂಲಕವಾಗಿ ಪೇಮೆಂಟ್ ತೋರಿಸ್ತೀನಿ ನಿಮಗೆ. ಓಕೆ, Back button. 6000. Edit box. Enter amount. Window bottom. Proceed to pay. Add a message open there. 6000. Edit box. Showing numeric. Delete. 9. Delete. 600. End of field. Deleted. 0. Deleted. 0. Deleted. 6. ಓಕೆ, 2000 ಮಾಡ್ತೀನಿ. ನನ್ನ ಹತ್ರ 2000 ರುಪೀಸ್ ಇದೆ. This text field does not. Settings. 3. 2. 2. Delete. 0. 0. 0. 0. Next. Editing. Add a message open parent optional. Post parent. Proceed to pay. Editing. Add 2000. Edit box. Enter amount. ನಾನು ಅಮೌಂಟ್ 2000 ಹಾಕಿದ್ದೀನಿ. ಈಗ Editing. Add a message open parent optional. Post Minimum. parent. Proceed to pay. ಪ್ರೆಸಿಟ್ ಟು ಪೇ Proceed ಬಂದಿಗೆ to pay. ಕೊಟ್ಟಿದ್ದೀನಿ. Keyboard hidden. Indian. Not selected. Radio button. Add payment. Add bank accounts. Pay 2000 with fingerprint. ಪೇ 2000 ವಿತ್ ಫಿಂಗರ್ ಪ್ರಿಂಟ್. ಕೇಳಿಸ್ಕೊಳ್ಳಿ ಸ್ನೇಹಿತರೆ, Add bank accounts. Pay 2000 with fingerprint. ಪೇ 2000 ವಿತ್ ಫಿಂಗರ್ ಪ್ರಿಂಟ್. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, Add bank accounts. Pay 2000 with fingerprint. ಪೇ 2000 ವಿತ್ ಫಿಂಗರ್ ಪ್ರಿಂಟ್ ಕೊಡ್ತೀನಿ ಸ್ನೇಹಿತರೆ. ಟ್ರಾನ್ಸ್ಫರ್ ಮಾಡ್ತೀನಿ. Navigate up button. Pay 2000 with fingerprint. Scan your fingerprint. Pay with biometrics. Cover the entire fingerprint sensor. ಈಗ ನನ್ನ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಮಾಡಿದರೆ ಮಾತ್ರ ಹಣ ಸ್ಕ್ಯಾನ್ ಹೋಗುತ್ತೆ ಸ್ನೇಹಿತರೆ. ಸ್ಕ್ಯಾನ್ ಮಾಡ್ತೀನಿ ಫಿಂಗರ್ ಪ್ರಿಂಟು, ಹಣ ಹೋಗಿಬಿಡುತ್ತೆ ನೋಡಿ. ಇವಾಗ ಸ್ಕ್ಯಾನ್ ಮಾಡೋದ್ರ ಮೂಲಕವಾಗಿ Bottom. ತಗೋತು, ಹೋಯ್ತು. ಕೇಳಿಸ್ಕೊಡಿ ಸ್ನೇಹಿತರೆ. ಹಾಂ, ನೋಡಿ ಸ್ನೇಹಿತರೆ, ಸಕ್ಸಸ್ಫುಲ್ಲಾಗಿ ಆಯಿತು ಸ್ನೇಹಿತರೆ. ಮೆಸೇಜ್ ಕೂಡ ಬಂತು, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ. ಈಗ ಯಾವ ರೀತಿ ಆ್ಯಕ್ಟಿವೇಟ್ ಮಾಡಿಕೊಳ್ಳೋದು ಅಂತ ನಿಮಗೆ ಗೊತ್ತಾಯಿತು. ಡಿಆ್ಯಕ್ಟಿವೇಟ್ ಮಾಡಬೇಕಾದ್ರೆ ನಿಮಗೆ ಇದು ಏನು ಟ್ರಾನ್ಸಾಕ್ಷನ್ ಪಿನ್ ಹಾಕೋದಕ್ಕಾಗಿ ಏನೂ ಕೇಳಲ್ಲ, ಡಿಆ್ಯಕ್ಟಿವೇಟ್ ಮಾತ್ರ ಮಾಡ್ಕೊಳ್ಬೋದು. ಹಾಗೆ ಮತ್ತು ಇದೇ ಮೆಥಡನ್ನು ನೀವು ಬ್ಯಾಂಕ್ ಬ್ಯಾಲೆನ್ಸನ್ನು ಕೂಡ ಚೆಕ್ ಮಾಡೋದಕ್ಕಾಗಿ ಫೋನ್ಪೇಯಲ್ಲಿ ಫಿಂಗರ್ ಪ್ರಿಂಟ್ ಮೂಲಕನೂ ಕೂಡ ಇದೊಂದು ಸರಿ ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ಇದೇ ಮೆಥಡ್ ನೀವು ಬ್ಯಾಲೆನ್ಸ್ ಚೆಕ್ ಮಾಡೋದು ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಇದು ಆಗಿತ್ತು ಇವತ್ತಿನ ಮಾಹಿತಿ ಸ್ನೇಹಿತರೆ. ಈಗ ನಾನು ಎಲ್ಲವನ್ನು ಇದು ಮಾಡ್ತೀನಿ ಸ್ನೇಹಿತರೆ. Mark as read button. View profile button. Mark as read button. Detect the full text of button. ಈಗ ಟ್ಯುಟೋರಿಯಲನ್ನು ಮುಗಿಸುವಂಥ ಸಮಯ ಬಂದಿದೆ ಸ್ನೇಹಿತರೆ. ಈಗ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಏನಾದರೂ ಕಮೆಂಟ್ ಏನಾದರೂ ಇದ್ದರೆ, ಏನಾದರೂ ತಪ್ಪು ತಡೆಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇಂದಿನ ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ಮುಗಿಸ್ತೀನಿ ಸ್ನೇಹಿತರೆ. ಮತ್ತೊಂದು ಯಾವುದಾದ್ರೂ ಹೊಸ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. Back button. Bottom. Reasons button. Home. Advanced options. There is no screen recorder. There is no screen recorder. List. Selected. Operators button.